ಇವತ್ತು ನಾನು ಫಿಶ್ ಫ್ರೈನ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾದಂಥ ಮಸಾಲೆನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬ ಅಪರೂಪಕ್ಕೆ ಸಿಗುವಂತಹ ಫಿಶ್. ಇವಾಗ ಫ್ರೆಶ್ಶಾಗಿ ಸಿಕ್ಕಿದೆ, ತುಂಬಾ ಚೆನ್ನಾಗಿದೆ. ಹಾಯ್ ಹಲೋ, ವೆಲ್ಕಮ್ ಟು ಗ್ರೇಸ್ ಫಿಶ್ ಚಾನಲ್. ನಾನಿಲ್ಲಿ ಒಂದು 2 kg ಫಿಶ್ ಅಂದರೆ ಬಂಗುಡೆ ಫಿಶ್ನ ತೊಗೊಂಡು ಬಂದಿದ್ದೀನಿ. ಅದರಲ್ಲಿ ನಾನು ಸ್ವಲ್ಪ ಸಾಂಬಾರು ಮಾಡಿ ಸ್ವಲ್ಪ ಫಿಶ್ನ ಇವಾಗ ಫ್ರೈ ಮಾಡ್ತಾಯಿದ್ದೀನಿ. ಒಂದು 7-8 ಫಿಶ್ಗಳನ್ನ ತೊಗೊಂಡು ನಾನು ಫ್ರೈ ಮಾಡ್ತಾಯಿದ್ದೀನಿ. ಉಳಿದಿರೋದನ್ನೆಲ್ಲ ಸಾಂಬಾರು ಮಾಡ್ತೀನಿ. ನೋಡಿ, ಇಲ್ಲಿ ತುಂಬಾ ಚೆನ್ನಾಗಿದೆ, ಫ್ರೆಶ್ ಇತ್ತು. ಅದಕ್ಕೋಸ್ಕರ ನಾನು 2 kg ತೊಗೊಂಡಿದ್ದೀನಿ. ತುಂಬಾ ಫ್ರೆಶ್ ಇದೆ. ಅವ್ರು ಕ್ಲೀನ್ ಮಾಡಿಸ್ಲಿಲ್ಲ, ನಾನೇ ಇವಾಗ ಮನೆಯಲ್ಲೇ ಕ್ಲೀನ್ ಮಾಡೋಣ ಅಂತ ಹಾಗೆಯೇ ತೊಗೊಂಡು ಬಂದುಬಿಟ್ಟೆ, ಲೇಟ್ ಆಗಿಬಿಡುತ್ತೆ ಅಂತ. ತುಂಬ ಚೆನ್ನಾಗಿದೆ ಫಿಶ್ಶು. ನಾನು ಇವಾಗೆಲ್ಲ ಕ್ಲೀನ್ ಮಾಡ್ಕೊಂಡು ಈಗ ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಮೊದಲಿಗೆ ನಾನು 3 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಅಚ್ಚ ಖಾರದ ಪುಡಿನ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು 1/4 ಕಪ್ಪಷ್ಟು ಲೆಮನ್ ಜ್ಯೂಸ್, ಒಂದು 3-4 ಲೆಮನ್ ಜ್ಯೂಸ್ ತೆಗೆದ್ಬಿಟ್ಟು ನಾನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಅದನ್ನೆಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಹಾಗೆಯೇ ಫಿಶ್ನ ನಾನಿಲ್ಲಿ ಅದಕ್ಕೆ ಒಂದು 2-3 ಕಟ್ಟಿಂಗ್ಗೆ ಸ್ವಲ್ಪ ಭಾಗ ಮಾಡ್ಕೋಬೇಕು. ಯಾಕೆ ಅಂತೇಳಿದರೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅಲ್ವಾ, ಅದಕ್ಕೋಸ್ಕರ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಎಲ್ಲ ಕಡೆ ಮಸಾಲೆ ಸ್ಪ್ರೆಡ್ ಆಗುತ್ತೆ. ಮತ್ತು ಉಪ್ಪು ಖಾರ ಹುಳಿ ಎಲ್ಲ ತುಂಬ ಚೆನ್ನಾಗಿ ಹಿಡಿಯುತ್ತೆ. ಈ ಥರ ನಾನು ಎಲ್ಲ ಫಿಶ್ಗಳನ್ನೂ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿರುತ್ತೆ ಫ್ರೈ ಮಾಡಿಕೊಂಡು. ಇದು ಬಾಯ್ಲ್ಡ್ ರೈಸ್ ಮಾಡಿದ್ರಂತೂ ತುಂಬ ಸೂಪರಾಗಿರುತ್ತೆ. ಈಗ ನಾನು ಇದು ನೈಟ್ ಊಟಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ. ಈಗ ಮಸಾಲೆ ಎಲ್ಲ ಹಚ್ಬಿಟ್ಟು ಹಾಗೆಯೇ ಇಡ್ತೀನಿ. 1 hour ಆದ್ರೂ ಇಟ್ಟರೆ ತುಂಬ ಚೆನ್ನಾಗಿ ಮಸಾಲೆ ಹಿಡ್ದಿರುತ್ತೆ. ಇನ್ನೇನು ಊಟ ಮಾಡೋ ಅಷ್ಟೊತ್ತಿಗೆ ಅವಾಗ ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ನೋಡಿ, ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬೇರೆ ನೀರೇನು ಹಾಕ್ಕೊಳ್ತಿಲ್ಲ. ಬೇಕಂದರೆ ಹಾಕ್ಕೋಬೋದು, ಸ್ವಲ್ಪ ಮಸಾಲೆ ಗಟ್ಟಿ ಇದ್ದರೆ ನೀರು ಹಾಕ್ಕೋಬೋದು, ಇಲ್ಲಾಂದರೆ ಬೇಡ. ಈಗ ನಾನು ಈ ಫಿಶ್ಗೆಲ್ಲ ಮಸಾಲೆನ ನಾನು ಕ್ಲೀನಾಗಿ ಎಲ್ಲ ಕಡೆಯೂ ನಾನು ಚೆನ್ನಾಗಿ ಮಸಾಲೆನ ಹಚ್ತಾಯಿದ್ದೀನಿ. ಸ್ವಲ್ಪ ಖಾರವಾಗಿದ್ದರೆ ತುಂಬಾ ಚೆನ್ನಾಗಿರುತ್ತೆ. ಯಾವ ಫಿಶ್ ಆದ್ರೂ ಅಷ್ಟೇ, ಸಮುದ್ರದಾಗಿರ್ಬೋದು ಅಥವಾ ಮಾಮೂಲಿ ಕೆರೆ ಫಿಶ್ ಆದ್ರೂ ಕೂಡ ನಾವು ಅದಕ್ಕೆ ಸ್ವಲ್ಪ ಖಾರ ಹುಳಿ ಉಪ್ಪು ಎಲ್ಲ ತುಂಬ ಚೆನ್ನಾಗಿ ಹಾಕಿದರೆ ತುಂಬ ಸೂಪರಾಗಿರುತ್ತೆ. ಈಗ ನಾನು ಆಲ್ಮೋಸ್ಟ್ ಎಲ್ಲ ಮಸಾಲೆನ ಕ್ಲೀನಾಗಿ ಹಚ್ಕೊಂಡಿದ್ದೀನಿ. ಆಯಿತು, ಚೆನ್ನಾಗಿ ಮಸಾಲೆ ಹಚ್ಬಿಟ್ಟು ಇದನ್ನು ಇವಾಗ ನಾನು ಹಾಗೆಯೇ 1 hour ನಾನು ಹಂಗೆ ಹೆಚ್ಚಿಟ್ಬಿಡ್ತೀನಿ. ಚೆನ್ನಾಗಿ ಮಸಾಲೆ ಎಲ್ಲ ಹಿಡಿಯುತ್ತೆ. ಈಗ 1 hour ಆಯ್ತು. ಈಗ ಇದನ್ನು ನಾನು ಫ್ರೈ ಮಾಡ್ತಾಯಿದ್ದೀನಿ. ಈಗ ಮೊದಲಿಗೆ ನಾನು ತವಾಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತೀನಿ. ಒಂದು 3 ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆನ ಹಾಕ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ತೀನಿ. ಹಾಗೆಯೇ ಸ್ವಲ್ಪ ರವೆ ತೊಗೊಂಡಿದ್ದೀನಿ. ಉಪ್ಪಿಟ್ಟು ರವೆನ ತೊಗೊಂಡು ಆ ರವೆಯಲ್ಲಿ ನಾನು ಈ ಫಿಶ್ನ ಈ ಥರ ಚೆನ್ನಾಗಿ ತಿರುಗಿಸ್ಬಿಟ್ಟು ಹಾಕಬೇಕು. ತುಂಬ ಚೆನ್ನಾಗಿರುತ್ತೆ. ರವೆ ಫ್ರೈ ಮಾಡಿದರೆ ತುಂಬ ಸಖತ್ತಾಗಿರುತ್ತೆ. ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಇವಾಗ ಸ್ವಲ್ಪ ರವೆ ಫ್ರೈನೂ ನಾನು ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಇದು ತುಂಬ ಸಖತ್ತಾಗಿರುತ್ತೆ. ಎಲ್ಲರಿಗೂ ಇಷ್ಟ ಆಗುತ್ತೆ. ಒಬ್ಬೊಬ್ಬರು ಒಂದು ಫಿಶ್ ತಿನ್ಬೋದು, ಯಾಕೆಂದರೆ ಸ್ವಲ್ಪ ದೊಡ್ಡದಾಗಿ ಇದೆ, ತುಂಬ ಚೆನ್ನಾಗಿದೆ. ಇವಾಗ ಇದು ಸೀಸನ್ ಅಲ್ವಾ, ಇವಾಗ ಚೆನ್ನಾಗಿ ಸಿಗುತ್ತೆ ಫಿಶ್ಶು. ಬಾಕಿ ಟೈಮಲ್ಲೆಲ್ಲ ಇನ್ನೊಂದು 3 ತಿಂಗಳು ತುಂಬ ಚೆನ್ನಾಗಿ ಫ್ರೆಶ್ ಮೀನೇ ಸಿಗುತ್ತೆ. ಇದು ಬಾಕಿ ಟೈಮಲ್ಲಿ ಅಷ್ಟೊಂದು ಫ್ರೆಶ್ ಇರೋದಿಲ್ಲ. ಇದು ಇನ್ನು ಆಲ್ಮೋಸ್ಟ್ ಎಲ್ಲ ಫ್ರೈ ಆಯಿತು. ನೋಡಿ, ತುಂಬ ಚೆನ್ನಾಗಿ ಫ್ರೈ ಆಗಿದೆ. ಈಗ ಊಟ ಮಾಡೋ ಟೈಮ್ ಬಂತು. ನೋಡಿ, ತುಂಬ ಸಖತ್ತಾಗಿ ಬಂದಿದೆ. ಓಕೆ, ನೋಡಿ, ಫಿಶ್ ಫ್ರೈ ಆಲ್ಮೋಸ್ಟ್ ರೆಡಿ ಆಯಿತು. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೀಗೆ ನನ್ನ ಚಾನಲ್ನ ನೋಡ್ತಾಯಿರಿ. ಥ್ಯಾಂಕ್ ಯು.